ಹಾಯ್ ಹಲೋ ಗೈಸ್, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋ 3D ಆ್ಯಟಿಟ್ಯೂಡ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋ. ಈ ವಿಡಿಯೋನ ನಾನು ದರ್ಶನ್ ಬಾಸ್ ಅವ್ರದ್ದು ಸಾಂಗ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋನ ರೆಡಿ ಮಾಡ್ಕೊಂಡಿದ್ದೀನಿ PNGs 3D PNGಸ್ನೊಂದಿಗೆ. ಸೊ ಈ ವಿಡಿಯೋನ ನೀವು ಕೂಡ ರೆಡಿ ಮಾಡ್ಕೋಬೋದು. ನಿಮ್ಮ ಇಮೇಜನ್ನ ಹಾಕ್ಕೊಂಡ್ಬಿಟ್ಟು ಆ ಇಮೇಜನ್ನ ಯಾವ ರೀತಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು 3D ಕ್ಯಾಮ್ರಾನ ರೊಟೇಟ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ರೆಡಿ ಮಾಡೋದು ಅಂತ ಸೊ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡೂರು ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಇವಾಗ ನಾನಂತೂ ವಿಡಿಯೋನ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವು ವಿಡಿಯೋನ ನೋಡ್ಬೇಕಾದ್ರೆ ವಿಡಿಯೋ ಪ್ರೀವ್ ಅಂತ ನೋಡಲೇಬೇಕಾಗುತ್ತೆ. ಹಾಗೆ ಮತ್ತೆ ಈ ಥರ ಮೊದಲಿಗೆ ವಿಡಿಯೋನ ಪ್ರೀವ್ ನೋಡ್ಕೊಂಡು ಗೈಸ್, ಈ ಪ್ರೀವ್ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ವಿಡಿಯೋನ ನಿಮಗೆ ರೆಡಿ ಮಾಡೋಕ್ಕೆ ಮೊದಲಿಗೆ ಲೈಟ್ ಮಷನ್ ಅಂತ ಅಪ್ಲಿಕೇಶನ್ ಬೇಕಾಗುತ್ತೆ. ಓಕೆ, ನಿಮ್ಮ ಹತ್ರ ಏನಾದರೂ ಲೈಟ್ ಮಷನ್ ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಸಹ ನಾನು ಕೊಟ್ಟಿರ್ತೀನಿ, ಹೋಗಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಓಕೆ ಲೈಟ್ ಮಷನ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೊಜೆಕ್ಟ್ನಲ್ಲಿ ಬಂದುಬಿಟ್ಟು ಆದಮೇಲೆ ಬೀಟ್ ಮಾರ್ಕ್ ಬೈ ಪ್ರೊವಿನೇಟ್ಸ್, ಆಮೇಲೆ ಸೇಕ್ ಬೆಕ್ ಬೈ ಪ್ರೊವಿನೇಟ್ಸ್ ಅಂತ ನಾನು 2 ಪ್ರಿಸೆಟ್ನ ಕೊಟ್ಟಿರ್ತೀನಿ. ಸೊ ಅವು 2 ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆಬ್ಸೈಟ್ ಲಿಂಕ್ ಇತ್ತು, ಹೋಗಿ ಅಲ್ಲಿ ವೆಬ್ಸೈಟ್ಗೆ ಡೈರೆಕ್ಟಾಗಿ ನಿಮಗೆ ಹೋದರೆ ಅದು ಪ್ರಿಸೆಟ್ ನಿಮಗೆ ಸಿಗುತ್ತೆ. ಅಂದರೆ ಮೊದಲಿಗೆ ತಮ್ನೇಲ್ ಕಾಣಿಸುತ್ತೆ, ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪ್ರಿಸೆಟ್ಸು ಸಿಗುತ್ತೆ. ಬೀಟ್ ಮಾರ್ಕು, ಆಮೇಲೆ ಬೀಟ್ ಮಾರ್ಕ್ XML ಒಂದು ಪೇಜ್ನಲ್ಲಿದ್ದರೆ, ಆಮೇಲೆ ಸೇಕ್ ಎಫೆಕ್ಟು, ಆಮೇಲೆ ಆಲ್ ಮೆಟೀರಿಯಲ್ಸು ಅದು ಇನ್ನೊಂದು ಪೇಜ್ನಲ್ಲಿರುತ್ತೆ. ಸೊ 2 ಪೇಜ್ ಇರುತ್ತೆ. ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಪ್ರಿಸೆಟ್ನ ಡೌನ್ ಮಾಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಂಡ್ಬಿಟ್ಟು. ಇಲ್ಲಿ ಮೊದಲಿಗೆ ಬೀಟ್ ಮಾರ್ಕ್ ಪ್ರಿಸೆಟ್ನ ನಾನು ಓಪನ್ ಮಾಡ್ಕೊಂಡ ತಕ್ಷಣ ಒಂದು ಸಾಂಗು, ಆಮೇಲೆ ಸ್ಟಾರ್ಟಿಂಗ್ ತಮ್ನೇಲ್ ಇದೆ. ಸೊ ಅದನ್ನು ನೀವು ತಮ್ನೇಲ್ನಾಗ ನೀವು ಕೂಡ ಚೇಂಜ್ ಕೂಡ ಮಾಡ್ಕೋಬೋದು ನಿಮ್ಮ ತಮ್ನೇಲ್ನ. ಇಲ್ಲಿ ಮೊದಲಿಗೆ ಒಂದು ಫೋಟೋನ ಆ್ಯಡ್ ಮಾಡೋಣ. ನಾನಿಲ್ಲಿ ಈ ಒಂದು ಫೋಟೋ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಏನಾದರೂ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಂಡು ವಿಡಿಯೋ ಮಾಡ್ಕೋತೀರಿ, ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಏನಾದ್ರು ನಿಮ್ಮ ಫ್ರೆಂಡ್ಸ್ ಯಾರ್ದೋ ಫೋಟೋನ ಹಾಕ್ಬಿಟ್ಟು ಅವ್ರಿಗೆ ವಿಡಿಯೋನ ಮಾಡ್ಕೊಡ್ತಾ ಇದ್ದಾರೆ. ಸೊ ಅವ್ರದ್ದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟ ಆದಮೇಲೆ ಇವಾಗ ಹಿಂದೆ ಹೋಗ್ಬಿಟ್ಟು ಮತ್ತೆ ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೊದಲಿಗೆ ಏನು PNGs ಇದೆ ನೋಡಿ, ಕೆಳಗಡೆ PNGsನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಾಪಿ 15 ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ ಹಾಕಿರೋದಲ್ಲಿ ಫಸ್ಟ್ ಬೀಟ್ ಮಾರ್ಕ್ ಇಟ್ಕೊಂಡ್ಬಿಟ್ಟು ಟೈಮ್ ಲೈನ್ನ ಈ ರೀತಿ ಪೇಸ್ಟ್ 15 ಲೇಯರ್ಸ್ ಅಂತ ಕೊಟ್ಬಿಟ್ರೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇಲ್ಲಿ ಏನಂದರೆ ನಿಮ್ಮ ಅಂದರೆ ನಿಮ್ಮದು ಇದು ನಾನು ಈ ಫೋಟೋಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ. ನಿಮ್ಮ ಫೋಟೋಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ನೀವು ಫೋಟೋನೇ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಫೋಟೋನ ನಿಮ್ಗೆ ಎಲ್ಲೆಲ್ಲಿ ಯಾವ ಜಾಗದಲ್ಲಿ PNGs ಆ್ಯಡ್ ಆಗಬೇಕೋ ಅಲ್ಲಿ ಈ ರೀತಿ ಫೋಟೋನ ನೀವೇ ಸ್ಲೈಡ್ ಮಾಡ್ಕೊಳ್ಳಿ. ಇಷ್ಟ ಆದಮೇಲೆ ಇವಾಗಂತೂ ಕಂಪ್ಲೀಟ್ ಆಯ್ತದು. ಕಂಪ್ಲೀಟ್ ಆದಮೇಲೆ ಇವಾಗ ಹಿಂದೆ ಹೋಗ್ಬಿಟ್ಟು ಮತ್ತೆ ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇದೇನು ಗ್ರೂಪ್ ಇದೆ ಈ ಗ್ರೂಪ್ನ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬನ್ನಿ. ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಬೀಟ್ ಹಾಕರ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನೂ ಎಲ್ಲ ಬ್ಲ್ಯಾಂಕ್ ಆಗುತ್ತೆ, ಏನೂ ಕಾಣೋದಿಲ್ಲ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇವಾಗ ಈ ಗ್ರೂಪ್ನ ಇಟ್ಕೊಂಡ್ಬಿಟ್ಟು ಈ ರೀತಿ ಅನ್ಗ್ರೂಪ್ ಮಾಡ್ಕೋಬೇಕು. ಅನ್ಗ್ರೂಪ್ ಮಾಡ್ಕೊಂಡ ತಕ್ಷಣ ಈ ರೀತಿ ಕ್ಯಾಮ್ರಾ ಲೇಯರು, ಆಮೇಲೆ ಕಲರ್ ರೆಡಿಂಗ್ ಲೇಯರು ಅಷ್ಟು ಅಂದರೆ 4 ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಇವಾಗ ಕರೆಕ್ಟಾಗಿ ಆ್ಯಡ್ ಆದಮೇಲೆ ಇಲ್ಲಿ ನಿಮಗೆ ಫೋಟೋ ಏನಾದರೂ ಈ ರೀತಿ ಕ್ಯಾಮ್ರಾ ಲೇಯರ್ನ ಆನ್ ಮಾಡ್ಕೊಳ್ಳಿ. ಫೋಟೋ ಏನಾದರೂ ಈ ರೀತಿ ಕಟ್ ಆಗೋಗಿರೋ ರೀತಿ ನಿಮ್ಮ ಫೋಟೋ ಅನಿಸಿದರೆ ಸೊ ಇವಾಗ ಎಫೆಕ್ಟ್ನಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ನಲ್ಲಿ ಹೋಗಿಬಿಟ್ಟು ಇಲ್ಲಿ ಮೇಲ್ಗಡೆ ಟೈಲ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಟೈಲ್ಸ್ ಅಂತ ಬರ್ತಾ ಮೇಲ್ಗಡೆ ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಮಿರರ್ ಅಂತ ನೋಡಿ, ಮಿರರ್ನ ಆನ್ ಮಾಡ್ಕೊಳ್ಳಿ. ಈ ರೀತಿ ಆ ಕಡೆ ಈ ಕಡೆ ನಿಮ್ಮದು ಮಿರರ್ ಇಮೇಜು ಅಂದರೆ ಫಾರ್ಮ್ ಆಗುತ್ತೆ. ಇಷ್ಟ ಆದಮೇಲೆ ಇವಾಗ ವಿಡಿಯೋ ಅಂತೂ ಕಂಪ್ಲೀಟ್ ಆಯಿತು. ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕೆ ಇಲ್ಲಿ ಮೇಲ್ಗಡೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ವಿಡಿಯೋನಲ್ಲಿ ಬಂದುಬಿಟ್ಟು ನಿಮ್ಮ ಮೊಬೈಲ್ 1080pನಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರೆ 1080pನಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಲ್ಲ 720pನಲ್ಲಿ ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ 720pನಲ್ಲಿ ಮಾಡ್ಕೊಳ್ತೀನಿ, ಯಾಕಂದರೆ ನೀವು ವಿಡಿಯೋನ ಕಂಪ್ರೆಸ್ ಮಾಡುವಾಗ 720pನಲ್ಲಿ ಕಂಪ್ರೆಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೂಡ 720pನಲ್ಲಿ ಡೌನ್ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಟ್ರೆಂಡಿಂಗ್ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮೇಲೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನಿಮ್ಮ ಫ್ರೆಂಡ್ಸ್ಗೆ ಮಾತ್ರ ಶೇರ್ ಮಾಡೋದನ್ನ ಮರಿಬೇಡಿರಿ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.